ಸಿಬಿಐ ಚುನಾವಣೆಗೆ ಸಂಬಂಧಪಟ್ಟಂಗೆ ಈ ಹಿಂದೆ ಕಾಂಗ್ರೆಸ್ ಅವರು ಮಾತಾಡ್ತಿದ್ದಾಗ ಜೆಡಿಎಸ್ ಅನ್ನೋದು ಉಳಿದಿಲ್ಲ. ಯಾಕಂದ್ರೆ ದೇವೇಗೌಡರು ಆರಂಭ ಮಾಡಿ ಜೆಡಿಎಸ್ ಅಲ್ಲಿ ಇವತ್ತು ಎಸ್ ಅಂದ್ರೆ ಸ್ಯಾಫ್ರನ್ ಆಗೋಗಿದೆ, ಬಿಜೆಪಿ ಆಗಿ ಕನ್ವರ್ಟ್ ಆಗೋಗಿದೆ ಅಂತ ಒಂದು ನೋಡಿ ಅಣ್ಣ. ಕಳೆದ MP ಚುನಾವಣೆಯಲ್ಲಿ ಯಾವಾಗ ಅಲಯನ್ಸ್ ಹೊಂದಾಣಿಕೆ ಆಯ್ತು ಆಗ ಇಡೀ ರಾಜ್ಯದ 7.5 ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬೆಚ್ಚ ಬಿದ್ದಿದ್ದಾರೆ. ಹಾಗಾಗಿ ಈ ರೀತಿ ಮಾತನಾಡ್ತಾರೆ. ಆದ್ರೆ ಒಟ್ಟಾರೆಯಾಗಿ GBA ಚುನಾವಣೆ, ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು 70% ಆದಾಯವನ್ನ ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ. ಆದ್ರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮ್ಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆಯಾಗಿ ನಿಮ್ಗೆ ಟ್ಯಾಕ್ಸ್ ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ, ನೀವ್ ಎಷ್ಟು ಕೊಡ್ಲಿಕ್ಕಾಗಿದೆ ವಾಪಸ್ ಇನ್ ರಿಟರ್ನು? ಬೆಂಗಳೂರು ನಗರದಲ್ಲಿ ಏನ್ ಮಾಡಿದಿರಿ? ಕೊನೆಗೊಂದು ಗುಂಡಿ ಮುಚ್ಚಕ್ಕಾಗಿದೆಯಾ ಸರ್? 2 ತಿಂಗಳ ಹಿಂದೆ 2 ಇನ್ಸಿಡೆಂಟ್ಗಳು ನಡೆಯುತ್ತೆ. ಒಬ್ಳು 20 ವರ್ಷದ ಹೆಣ್ಮಗಳು, ಇನ್ನೊಂದು 26 ವರ್ಷದ ಹೆಣ್ಮಗಳು ಗಾಡಿಲಿ ಹೋಗ್ತಾ ಇರ್ತಾರೆ, ಗುಂಡಿ ಅವಾಯ್ಡ್ ಮಾಡಕ್ ಹೋಗ್ಬಿಟ್ಟು ಬೀಳ್ತಾರೆ, ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ. ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು. BBMPನೇ ಹೇಳಿದೆ ಸ್ವತಃ 15,000 ಪಾಟೋಲ್ಗಳಿದೆ ಅಂತ. ಆ 15,000 ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದಿರಿ? ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ. ಅಕ್ಟೋಬರ್ 31 ಒಳಗಡೆ ಅಲ್ವೇ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು. ಗಡುವು ದಾಟೋಯ್ತಲ್ಲ, ಎಷ್ಟು ಪಾಟೋಲ್ಸ್ ಮುಚ್ಚಕ್ಕಾಗಿದೆ? ಈ ಗಡುವೆ ನೀವು ದಾಟೋದ ಮೇಲೆ ಇನ್ನ ಅದೆಂತದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ. ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟ್? ಆ ಟನಲ್ ರೋಡ್ ಅಲ್ಲಿ ಓಡಾಡೋರು ಯಾರು? ಹೋಗ್ಲಿ, ಆ ಟನಲ್ ರೋಡ್ ಅಲ್ಲಿ ಹೋಗಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ? ಐ ಥಿಂಕ್ 640 rupees ಹೋಗಕ್ಕೆ ಬರಕ್ಕೆ. ಹೋಗಕ್ 300 ರೂಪಾಯಿ, ಬರಕ್ 300 ರೂಪಾಯಿ. ಈ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದ್ರೆ ತಿಂಗಳಿಗೆ 20,000 ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಬೇಕ ಅವನು. ಆಮೇಲೆ ಬರೀ ಕಾರ್ ಹೋಗಕ್ಕೆ ಎಂಕರೇಜ್ ಮಾಡ್ರಿ. ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡ್ರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಕರೇಜ್ ಮಾಡ್ರಿ. ಇನ್ನೊಂದ್ ಕಡೆ BMRCL ಕತೆ ಏನಾಗಿದೆ? ಮೆಟ್ರೋ ನೀವ್ ಏನ್ ಮಾಡಿದಿರಿ? ಎಷ್ಟು ಬೆಲೆ ಏರಿಕೆ ಮಾಡ್ಕೊಂಡಿದ್ದೀರಿ? ಪ್ರೈಸ್ ಎಕ್ಸ್ ಎಷ್ಟಾಗಿದೆ? DCM ಪ್ರತಿಷ್ಠೆ ತಗೊಂಡಿದ್ದಾರೆ, ಟನಲ್ ಮಾಡೇ ಮಾಡ್ತೀನಿ ಅಂತ ಹೊರಟಿದ್ದಾರೆ. ನೋಡಿಪ್ಪ, ಒಂದ್ ಹೇಳ್ತೀನಿ, ಈ ಟನಲ್ಲು ನೀವು ಮಾಡಿ ಬಿಡಿ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ಒಂದು, ಈ ಬೆಂಗಳೂರು ಟ್ರಾಫಿಕ್ ನ ಕಂಟ್ರೋಲ್ ಮಾಡ್ತಕ್ಕಂಥದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ಎಂಕರೇಜ್ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಹೇಳ್ತೇನೆ. ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು. ಯಾಕೆ ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು? ಯಾಕಂದ್ರೆ ಅಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಸ್ಟೂಡೆಂಟ್ಗಳು ಹೋಗ್ತಾರೆ, ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ, ಆಫೀಸ್ ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ, ಎಲ್ಲಾ ತರದ ವರ್ಗದ ಜನನು ಹೋಗ್ತಾರೆ. ಅವನ್ ಕಮ್ಮಿ ಮಾಡ್ರಿ. ಇದೇನು ಒಂದು ಯಾವ್ದೋ ಪ್ರಾಫಿಟಬಲ್ ವೆಂಚರ್ ತರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ? BMRCL ನ ಪಬ್ಲಿಕ್ ಅನುಕೂಲ ಆಗ್ಬೇಕಲ್ವೇ, ಅವ್ರಿಗೆ ಆಕ್ಸೆಸಿಬಿಲಿಟಿ ಇರ್ಬೇಕಲ್ವೇ, ಅದನ್ನ ಮಾಡಿ ಫಸ್ಟ್ ನೀವು. ಸರ್ ನೋಡಿ ಸರ್, ಟನಲ್ ರೋಡ್ 50 ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ. ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ತಿಂಗಳು ಕಳೆದೋಯ್ತು ಗಡುವು, 50 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡ್. ಅವ್ನ್ ಯಾರೋ ಬರ್ತಾನೆ ಪ್ರೈವೇಟ್, ಅವ್ನ್ ದುಡ್ಡು ಹಾಕ್ತಾನೆ, ಅವ್ನ್ಗೆ 600 ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ. ಯಾತಕ್ ಮಾಡ್ತಾ ಇದೀರಿ ಟನಲ್ ರೋಡ್? ಯಾವ ಪುರುಷಾರ್ಥಕ್ ಮಾಡ್ತಾ ಇದೀರಿ? ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ ಮಾಡ್ತಾ ಇದ್ದೀರಾ? ಶ್ರೀಮಂತರಿಗೆ ರೋಡ್ ಮಾಡ್ತಾ ಇದ್ದೀರಾ? ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು, ಬೈಕ್ ಅವರಲ್ಲಿ ಹೋಗ್ಬೇಕು. ಬಿಜೆಪಿ ಪ್ರತಿಭಟನೆ ಮಾಡ್ತಾ JDS ಏನಾದಕ್ಕೆ ಬೆಂಬಲ ಕೊಡುತ್ತೆ. ಬಿಜೆಪಿ ಅವರನ್ನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ. ಸರ್ ನೋಡಿ ಸರ್, ಇದು ಟನಲ್ ರೋಡ್, ಇಟ್ ಇಸ್ ಎ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್. ಒಂದು ಅವೈಜ್ಞಾನಿಕ, ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಗಳು ಏನ್ ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ ಆಗಿಲ್ಲ ಇಲ್ಲಿವರೆಗೂ. ಇಟ್ ಇಸ್ ಟೋಟಲಿ ಅನ್ಸೈಂಟಿಫಿಕ್. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ ನ. ಫಸ್ಟ್ ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ ಗಳು, ಫ್ಲೈಓವರ್ ಗಳಿದೆಯಲ್ಲ, ಅದನ್ನ ಫಸ್ಟ್ ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡ್ ಬರೋದಂತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.